ಹಲೋ ಗೈಸ್, ವೆಲ್ಕಮ್ ಟು KVP ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಕನ್ನಡ ಸಿನಿಮಾಸ್ನ ಅಪ್ಡೇಟ್ಸ್ ಆಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಎಲ್ಲೂ ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಯಾಕೆಂದರೆ ಚೂರು ಸ್ಕಿಪ್ ಮಾಡಿದ್ರು ಕೂಡ ನೀವು ಅಪ್ ಟು ಡೇಟ್ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಈಗ ಮೊದಲನೇದಾಗಿ ಮಾತಾಡೋದಾದರೆ ಮಾರ್ಕ್ ಸಿನಿಮಾ ಬಗ್ಗೆನೇ ಮಾತಾಡ್ಕೊಬಿಡೋಣ. ಮಾರ್ಕ್ ಸಿನಿಮಾ ಕಂಪ್ಲೀಟ್ ಶೂಟಿಂಗ್ ಕಂಪ್ಲೀಟ್ ಆಗಿರುವಂಥದ್ದು, ಅಫಿಷಿಯಲಿ ಅನೌನ್ಸ್ಮೆಂಟ್ ಆಗಿರುವಂಥದ್ದು. ಮಾರ್ಕ್ ಶೂಟಿಂಗ್ ಕಂಪ್ಲೀಟ್ ಡಿಸೆಂಬರ್ 25ಗೆ ರಿಲೀಸಿಗೆ ಸಜ್ಜಾಗಿರೋದಂತಲೇ ಹೇಳ್ಬೋದು. ಆ್ಯಂಡ್ ಸುದೀಪ್ ಫ್ಯಾನ್ಸ್ ಏನಿದ್ದೀರಾ, ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ಏನಿದ್ದೀರಾ, ದಯವಿಟ್ಟು ನಿಮ್ಮ ಒಂದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಎಷ್ಟು ಎಕ್ಸೈಟೆಡ್ ಆಗಿದ್ರೆ ಈ ಒಂದು ಸಿನಿಮಾ ರಿಲೀಸಿಗೋಸ್ಕರ. ಯಾಕೆ ಅಂತಂದರೆ ಈ ಇಡೀ ಟೀಮ್ ಏನಿದೆ ಎಷ್ಟು ಎಕ್ಸೈಟ್ಮೆಂಟಲ್ ಲೆವೆಲಲ್ಲಿದೆ ಅಂತಂದರೆ ಸ್ವ್ಯಾಗ್ನ ಬಾಪ್ ಅಂತಲೇ ಹೇಳ್ಬೋದು. ಆ ರೀತಿಯ ಒಂದು ಸಿನಿಮಾ ಈಗ ಮಾರ್ಕ್ ಬರೋಕೊಟ್ಟಿರುವಂಥದ್ದು. ಹಾಗೆಯೇ ಈಗ ಎರಡನೇ ಅಪ್ಡೇಟ್ ಬಂದು ಮಾಕ್ಟೇಲ್ ಸಿನಿಮಾದ ಶೂಟಿಂಗ್ ಕೂಡ ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಬಂದಿರುವಂಥದ್ದು. ಆದರೆ ಎಷ್ಟು ಜನಕ್ಕೆ ಇದು ಗೊತ್ತಿದೆಯೋ ಗೊತ್ತಿಲ್ಲೋ, ನನಗೆ ತುಂಬಾ ಮುಂಚೆನೇ ಗೊತ್ತಾಗಿದೆ ಗುರು. ಈ ನೀವು ಎಷ್ಟೆಲ್ಲ ಫಿಲ್ಮ್ಸ್ ಈಗ ಬಂತಲ್ಲ, ಅದಕ್ಕೂ ಮೊದಲೇ ಮಾಕ್ಟೇಲ್ 3 ಸಿನಿಮಾದ ಶೂಟಿಂಗ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಈ ಸಿನಿಮಾ ಆದಷ್ಟು ಬೇಗ ರಿಲೀಸಿಗೆ ಕೂಡ ಪ್ಲ್ಯಾನ್ ಮಾಡ್ಕೊತಿದ್ದಾರೆ, ಯಾಕೆಂದರೆ ಬ್ರ್ಯಾಕ್ ಸಿನಿಮಾದ ಸಕ್ಸಸ್ ಸ್ಟೋರಲ್ಲಿ ಈಗ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗೇನೆ ಈಗ ಮೂರನೇ ಅಪ್ಡೇಟ್ ಬಂದು ಟಾಕ್ಸಿಕ್ ಸಿನಿಮಾದಾಗಿರುವಂಥದ್ದು. ನೋಡಿ, ಟಾಕ್ಸಿಕ್ ಲೆವೆಲಲ್ಲಿ ಯಾವ ರೀತಿ ಇರ್ಬೋದು ಅಂತೆಲ್ಲ ಸಿನಿಮಾ ಈ ಥರ ಎಲ್ಲ ಮಾತಾಡ್ತಿರ್ತಾರಲ್ಲ. ಆದರೆ ಪ್ರತಿಯೊಬ್ಬರ ಬಾಯಲ್ಲಿ, ಅಂದರೆ ಯಾರ್ಯಾರು ಈ ಸಿನಿಮಾ ಜೊತೆ ವರ್ಕ್ ಮಾಡಿದ್ದಾರೆ ಅವ್ರ ಪ್ರತಿಯೊಬ್ಬರ ಬಾಯಲ್ಲಿ ಡಿಫ್ರೆಂಟ್ ಒಪಿನಿಯನ್ಸ್ ಇದೆ. ಆದರೆ ಇಲ್ಲಿ ನಾನು ಹೇಳೋಕೊಟ್ಟಿರೋದು ಏನಂತಂದರೆ, ನಿಮ್ಮ ಒಪಿನಿಯನ್ಸ್ ಎಲ್ಲ ಸೈಡಿಗಿಟ್ಟು ಈ ವಿಷನ್, ಒಂದು ಬೇರೆ ವಿಷನ್ನ ನೀವು ಇಲ್ಲಿ ನೋಡಬೇಕಾಗುತ್ತೆ. ಇನ್ ಕೇಸ್ ನಿಮಗೆ ಇಲ್ಲ ಈ ಥರದ್ದೆಲ್ಲ ಬೇಡ, ಕನ್ನಡ ವರ್ಷನ್ ಅಲ್ದಲೇ ಹಾಲಿವುಡ್ ಲೆವೆಲ್ನ ವರ್ಷನ್ ನೋಡಬೇಕು ಅಂತಂದರೆ ಅದಕ್ಕೆ ಬೇರೆನೇ, ಅಂದರೆ ಇಂಗ್ಲೀಷ್ನ ಸಿನಿಮಾ ನೋಡಬೇಕಾಗುತ್ತೆ. ಯಾಕೆಂದರೆ ಎರಡನ್ನೂ ಕೂಡ ಸೈಮಲ್ಟೇನಿಯಸ್ ಆಗಿ ಬೇರೆ ಬೇರೆ ರೀತಿಯೇ ಶಾರ್ಟ್ನ ತೆಗೆದಿರುವಂಥದ್ದು. ಅಂದರೆ ಡ್ರಾಮಾ ಕೂಡ ಇಲ್ಲಿ ಡಿಫ್ರೆನ್ಸ್ ಇರುತ್ತೆ. ಇದು ನನ್ನ ಎಕ್ಸ್ಪೆಕ್ಟೇಷನ್ ಆಗಿರುವಂಥದ್ದು. ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಏನಾಗುತ್ತೆ. ಏನೇ ಅಪ್ಡೇಟಿಗೆ ವೆಯ್ಟ್ ಮಾಡಿದ್ರು ಡಿಸೆಂಬರಿಗೇ ವೆಯ್ಟ್ ಮಾಡಿ, ಯಾಕೆಂದರೆ ಡಿಸೆಂಬರ್ ಅಲ್ದಲ್ಲೇ ಅವ್ರು ಏನೂ ಅಪ್ಡೇಟ್ನ ಸ್ಟಾರ್ಟ್ ಮಾಡಲ್ಲ. ಇದು ಇನ್ಸೈಡ್ ನ್ಯೂಸ್ ಬಂದಿರುವಂಥದ್ದು. ನವಂಬರಲ್ಲಿ ನೀವು ಯಾವುದೇ ಕಾರಣಕ್ಕೂ ಒಂದು ಅಪ್ಡೇಟ್ನ ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ. ಡೆವಿಲ್ ಸಿನಿಮಾ ಏನು ರಿಲೀಸ್ ಮಾಡೋಕೊಡಿ 3rd ಸಾಂಗು, ಇದು ಆಳೋ ಮರ, ಇದು ಒಂದು ಥೀಮ್ ಸಾಂಗೇ ಆಗಿರುವಂಥದ್ದು. ಇದು ಕನ್ಫರ್ಮೇಷನೇ ಆಗಿರುವಂಥದ್ದು, ಒಂದು ಥೀಮ್ ಸಾಂಗ್ ಆಗಿರುತ್ತೆ. ಯಾಕೆಂದರೆ ಅದು BGM ನೋಡೋದು ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ಎಲ್ಲರಿಗೂ ಒಂದು ಕನ್ಫ್ಯೂಷನ್ ಇರೋದು ಏನಂತಂದರೆ, ಇದರಲ್ಲಿ ಫೀಲಿಂಗ್ ಸಾಂಗ್ ಇದೆಯಾ. ಆಬ್ವಿಯಸ್ಲಿ ಇದು ಈ ಸಿನಿಮಾದಲ್ಲಿ ಫೀಲಿಂಗ್ ಸಾಂಗ್ ಇದೆ. ಯಾಕೆ ಅಂತಂದರೆ ಹೀರೋಯಿನಿಗೆ ಏನೋ ಆಗುತ್ತೆ, ಅದರಿಂದ ಈ ಒಂದು ಫೀಲಿಂಗ್ ಸಾಂಗಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಲ್ಲದೆ ನನಗೆ ಇವತ್ತಿನ ವೀಡಿಯೋದಲ್ಲಿ ಕೊಡೋಕಿದ್ದು ನಿಮಗೆ ಏನಿಸ್ತದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಇಷ್ಟು. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.